ಹೆಲೋ ಸ್ಟೂಡೆಂಟ್, ವೆಲ್ಕಮ್ ಟು ಸ್ಟಡಿ ಆಫ್ ಪರ್ಫೆಕ್ಟ್ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಏನು ಪ್ರಿಪೇರ್ಡ್ ಎಕ್ಸಾಮ್ ಇಡ್ತಾ ಇದೆಯಲ್ಲ, ಆಲ್ರೆಡಿ ಕಡೆ ತುಂಬ ಕಡೆ ಮುಗಿದಿದೆ, ಬಟ್ ಇನ್ನೂ ಕಡೆ ಎಲ್ಲಿ ಮುಗಿದಿಲ್ಲ. ಅದಕ್ಕೆ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಟೈಟಲ್ ಎಕ್ಸಾಮ್ಲಿ ನೋಡೋ ಬಂದಿರೋ ಹಾಗೆ ಒಂದು ಪಾರ್ಟ್ ಡಿ ಆಪ್ಷನ್ಲಿ 5 ಮಾರ್ಕ್ಸ್ ಏನು ಕ್ವಶನ್ ಬರ್ತಲ್ಲ, ಅದಕ್ಕೊಂದು ಟ್ರಿಕ್ ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ನೀವು ಸ್ಟಡಿ ಮಾಡ್ಬೋದು. ಇದರಲ್ಲಿ ಒಂದು 6 ಕ್ವಶನ್ ಕೊಡ್ತಾರೆ ನಿಮಗೆ ಟೋಟಲ್ ಆಗಿ. ನೀವು 6 ಕ್ವಶನ್ ಸ್ಟಡಿ ಮಾಡೋ ಮುಖಾಂತರ ಆ ಚಾಪ್ಟರ್ ಮೇಲೆ ಹೋಗಿ ಅಷ್ಟು ಕ್ವಶನ್ ಸ್ಟಡಿ ಮಾಡಬೇಕಾಗಿಲ್ಲ. ಅದನ್ನ ಬಿಟ್ಟರೆ ಬೇರೆ ಬರ್ತಾವೆ, ಅದನ್ನ ಬಿಟ್ಟರೆ ಬೇರೆ ಚಾಪ್ಟರ್ ಮೇಲೆ ಬರ್ತಾವೆ ಅಂತೇಳಿ ಅಷ್ಟು ಸ್ಟಡಿ ಮಾಡೋ ಅವಶ್ಯಕತೆ ಇಲ್ಲ. 6 ಮಾರ್ಕ್ಸ್ ಒಳಗೆ, ಒಂದು 5 ಮಾರ್ಕ್ಸ್ ಒಳಗೆ ನೀವು ಹಂಗೆ ಸ್ಟಡಿ ಮಾಡ್ಕೊಂಡು ಕುಂತ್ರೆ ಒಂದು ತುಂಬ ಡೈರೆಕ್ಷನ್ಗೆ ಒಂದು 50-60 ಮಾಡಿದ್ರು ನಿಮಗೆ ಅವು ನಿಮಗೆ ಬರುವಂಥದ್ದು ಇರೋದಿಲ್ಲ. ಯಾಕಂತಂದರೆ ನೀವು ಎಷ್ಟು ಮಾಡಬೇಕು ಅಷ್ಟೇ ಮಾಡಿದರೆ ಅವನೇ ಮೇಲೆ ತೊಗೊಳ್ಬೋದು. ಬ್ಲೂ ಪ್ರಿಂಟ್ ಪ್ರಕಾರ ನೀವು ಸ್ಟಡಿ ಮಾಡೋದಾದ್ರೆ ಆ ಟ್ರಿಕ್ ಏನಂತ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲನೇದು ನಿಮಗೆ ಟೋಟಲಾಗಿ 6 ಕ್ವಶನ್ ಕೇಳ್ತಾರೆ. ಅದರೊಳಗೆ ನೀವು ಒಂದು 4 ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿಗೆ ನಿಮ್ಮದು 5 ಮಾರ್ಕ್ಸಿಗೆ 15 ಬರೋಂಗೆ ಮುಗಿದು ಹೋಗ್ಬಿಟ್ಟಿತ್ತು. ಏನದು 39 ಕ್ವಶನ್ ಏನಿದೆ ನೋಡಿ, ಇದ್ರ ಮೇಲೆ ನಿಮಗೆ ಫಿಕ್ಸ್ ಆಗಿ ಈ ಚಾಪ್ಟರ್ ಮೇಲೆ ಒಂದು 5 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಟೋಟಲ್ ಆಗಿ 4 ಇವೆ, 4ರೊಳಗೆ ಒಂದು ಫಿಕ್ಸು. ಇದನ್ನ ನೆನ್ಪಿಟ್ಕೊಂಡ್ಬಿಡಿ. ಈಗ ಇಲ್ಲಿ ನಿಮಗೆ ನೋಡ್ಬೋದು ಸ್ಪೆರಿಕಲ್ ಶೆಲ್ ಮೇಲೆ ಕೇಳಿದ್ದಾರೆ. ಸ್ಪೆರಿಕಲ್ ಶೆಲ್ಲು ಇದು ಒಂದು ನಿಮಗೆ ಡೈಗ್ರಾಮ್ ಆಯಿತು. ಇದೊಂದು ವಿತ್ ಡೆರಿವೇಷನ್ನು. ಇನ್ನು ಇದ್ರ ಜೊತೆ ಇನ್ನು 3 ಬರುತ್ತೆ, ಅವನು ಕೂಡ ಸ್ಟಡಿ ಮಾಡಿಬಿಟ್ರೆ ಒಂದು ಫಿಕ್ಸ್ ಆಯ್ತು ನಿಮಗೆ. ಇಲ್ಲೇ 5 ಮಾರ್ಕ್ಸ್ ಬಂದ ಹಾಗೇನೆ. ಇನ್ನು 2 ಮಾಡಬೇಕು ನೀವು. ಟೋಟಲ್ ಆಗಿ 3 ಅಂತ ಹೇಳಿದ್ದಾರೆ. 2 ಅಂದರೆ ಇಲ್ಲಿ ನೋಡ್ಬೋದು, ಆಪ್ಟೇನ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ ವಿಚ್ ಸ್ಟೋನ್ ನೆಟ್ವರ್ಕ್ ಯೂಸಿಂಗ್ ಕಿರ್ಚಾಫ್ಸ್ ಲಾ ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಜಾಸ್ತಿ ಇದನ್ನು ಬಿಟ್ಟರೆ ನಿಮಗೆ ಬರುವಂಥದ್ದು ಇನ್ನು ಪ್ಯಾರಲಲ್ಲು, ರೆಸಿಸ್ಟೆನ್ಸು, ಸಿರೀಸ್ ಅಂತೆಲ್ಲ ಅದನ್ನು ಬರುವಂಥದ್ದು. ಇದನ್ನು ಬಿಟ್ಟರೆ ಅವೇ ಆಡಿದಾವೆ. ಜಾಸ್ತಿ ಅವಕ್ಕಿಂತ ಹೆಚ್ಚು ಬರೋದು ಇದು. ನೀವು ಇದನ್ನು ಕೂಡ ಸ್ಟಡಿ ಮಾಡ್ಕೊಳ್ಳಿ. ಅವನು ಸ್ಟಡಿ ಮಾಡೋ ಇಷ್ಟ ಆದರೆ ಅವನು ಕೂಡ ಮಾಡಿ, ಬಟ್ ಇದು ಒಂದೇ ಮಾಡೋದಾದರೆ ಇದೊಂದೇ ಕೂಡ ಮಾಡ್ಬೋದು. ಇದೇನಾಗುತ್ತೆ, ಇದು ಒಂದು ಫಿಕ್ಸ್ ಆಗುವಂಥದ್ದು. ನಿಮಗೆ ಇಲ್ಲಿ 10 ಮಾರ್ಕ್ಸ್ ಬರುವಂಥದ್ದು ಅವನು 2 ಕೂಡ ಸ್ಟಡಿ ಮಾಡಿದರೆ. ಬಟ್ ನಿಮಗೆ ಇದಿಲ್ಲ ಅಂದರೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೋಬೋದು ಅದನ್ನ ನೀವು, ಅದನ್ನು ಕೂಡ ನೋಡ್ಕೊಳ. ಈಗ ಇದನ್ನು ಹಾಗೆ ಇಟ್ಕೊಳ್ಳಿ. ನಂತರ ಇಲ್ಲಿ ಬಂದರೆ ನಾವು ಇಲ್ಲಿ ನೋಡ್ಬೋದು, ನೀವು 41 ಒಳಗೆ ಏನಿದೆ, arrive at the expression for the force per unit length between two infinitely long straight parallel current carrying conductors, hence define ampere. ಈ ಆಂಪಿಯರ್ ಮೇಲೆ ಕೇಳಿದ್ದಾರೆ. ಇದನ್ನು ಬಿಟ್ಟರೆ ಇನ್ನೊಂದು ಕೇಳ್ತಾರೆ, ಬಯೋಟಿ ಸರ್ವೆಸ್ ಲಾ ಅಂತ ಹೇಳಿ ಅದೊಂದು ಬರುತ್ತೆ. ಇವು ಎರಡೇ ಜಾಸ್ತಿ ಈ ಒಂದು ಚಾಪ್ಟರ್ ಮೇಲೆ ಇರುವಂಥದ್ದು, 5 ಮಾರ್ಕ್ಸಿಗೆ ಬರುವಂಥದ್ದು ಇವು ಎರಡೇ. ಇವನ್ನ ಎರಡನ್ನು ನೋಡ್ಕೊಂಡ್ಬಿಟ್ರೆ ಜಾಸ್ತಿ ಎಲ್ಲ ರಿಪೀಟ್ ಆಗೋ ಇವನೇ ಕೇಳುವಂಥದ್ದು. ಇಲ್ಲಿ ಉದಾಹರಣೆಗೆ ಇದನ್ನು ಕೇಳಿದರೆ ನಿಮ್ಗೆ ಇದನ್ನೂ ಕೊಡ್ಬೋದು ಆಂಪಿಯರು, ಅಥವಾ ಅದೊಂದು ಬಯೋಟಿ ಸರ್ವೆಸ್ ಲಾ ಕೇಳಿದ್ನಲ್ಲ ಅದನ್ನು ಕೂಡ ಕೊಡ್ಬೋದು. ಇವು 2 ಒಂದು ಓದ್ಕೊಂಡ್ಬಿಟ್ರೆ ನಿಮ್ಗೆ ಇಲ್ಲೂ ಕೂಡ ಒಂದು ಫಿಕ್ಸ್ ಆಗುವಂಥದ್ದು. ಇಲ್ಲಿ ಆರಾಮಾಗಿ ನೀವು 3ಕ್ಕೆ 3 ಮಾಡಿಬಿಟ್ಟಂಗಾಯ್ತು. ಯಾವುದೇ ರೀತಿ ನಿಮಗೆ 15 ಬಂದಂಗೆ ಆಯಿತು. ಅವ್ನು 3 ಚಾಪ್ಟರ್ ಮಾಡ್ಕೊಂಡ್ಬಿಟ್ರೆ, ಯಾಕಂತಂದರೆ ಇದ್ರ ಮೇಲೆ ರಿಪೀಟ್ ಆಗುವಂಥದ್ದು. ಇವ್ನು ಬಿಟ್ಟರೆ ಬೇರೆ ಚಾಪ್ಟರ್ ಮೇಲೆ ಬರೋದಿಲ್ಲ. ಯಾಕಂದರೆ ಎಲ್ಲ ಡಿಸ್ಟಿಕ್ಕಲ್ಲಿ ನೋಡಿದ್ದೀನಿ, ಈಗ ಆಲ್ರೆಡಿ ತುಂಬ ಮುಗಿದಿವಲ್ಲ, ಅಲ್ಲಿ ಕ್ವಶನ್ ಪೇಪರ್ ನೋಡಿದರೆ ಎಲ್ಲ ಅಲ್ಲಿವೇ ಇದೇ ರೀತಿ 5 ಚಾಪ್ಟರ್ ಮೇಲೆ ಕೇಳ್ತಾರೆ. ಅದನ್ನು ಬಿಟ್ಟರೆ ಜಾಸ್ತಿ ಬರೋದಿಲ್ಲ. ಒಂದೇನು ನೀವು ಇದನ್ನು ಬಿಟ್ಟರೆ ಎಕ್ಸ್ಟ್ರಾ ಮಾಡ್ಕೋಬೇಕು. ಒಂದು ವೇಳೆ ಒಂದು ಕ್ವಶನ್ ಬರಲಿಲ್ಲಪ್ಪ, ನೀವು ಓದ್ಕೊಂಡಿದ್ದು ಬೇರೆ ಬಂತು ಅಂದರೆ ಅದೇ ಚಾಪ್ಟರ್ ಮೇಲೆ ಬೇರೆ ಬರುತ್ತೆ, ಅದನ್ನು ಬಿಟ್ಟರೆ ಬೇರೆ ಬರೋದಿಲ್ಲ. ಬೇರೆ ಬಂತಂದರೆ ಏನು ಮಾಡಬೇಕು, ಅವಾಗ ಒಂದು ಎಕ್ಸ್ಟ್ರಾ ಓದ್ಕೊಂಡ್ಬಿಡಿ. ಆದ ಕಾರಣ ನಿಮಗೆ 43 ಭಾಳ ಅನಿಸುತ್ತೆ, ಅದು ಬೇಡ. ನೀವು 42 ಏನು ಅನಿಸುತ್ತೆ, ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ಅದ್ರ ಮೇಲೆ ಇನ್ನೊಂದು 2 ಡೆರಿವೇಷನ್ ಇವೆ, ಅದನ್ನು ಓದ್ಕೊಂಡ್ರೆ ಈ ಲೆನ್ಸ್ ಮೇಕರ್ ಒಂದು ಏನಾಗುತ್ತೆ ಪೂರ್ತಿ ನಿಮಗೆ ಬಂದಂತೆ. ಒಂದು 3-4 ಇದೆ, ಯಾವುದು ಅದನ್ನು ಕೂಡ ಓದ್ಕೊಳ್ಬೇಕಾಗುತ್ತೆ. ನಿಮ್ಗೆ ಭಾಳ ಅನಿಸಿದ್ದು ಅಂದರೆ ಅವನು 2 ಬಿಟ್ಟು 44ಗೆ ಬನ್ನಿ. ಇಲ್ಲಿ ಏನಾಗುತ್ತೆ, ನಿಮಗೆ ಜಾಸ್ತಿ ಬರೋದೇ 2 ಡೆರಿವೇಷನ್. ಇಲ್ಲೆಲ್ಲ 1, 2, 2 ಅಂತ ಕೊಟ್ಟಿದ್ದಾರೆ. ಇವೇನು ಡೆರಿವೇಷನ್ ಅಂತ ತಿಳ್ಕೊಬೇಡಿ. ಇದು ಒಂದು ಡೆರಿವೇಷನ್. ಪ್ರತಿ ವರ್ಷ ಇದ್ರ ಮೇಲೆ ಹಿಂಗೆ ಕೇಳ್ತಿರ್ಲಿಲ್ಲ. ಏನು ಕೇಳ್ತಿದ್ರು, ಒಂದು ಡೆರಿವೇಷನ್ ಕೇಳ್ತಾರೆ. ಇದ್ರ ಗತನೆ ಒಂದು ಡೆರಿವೇಷನ್ ಕೇಳ್ಬಿಟ್ಟಿದ್ರು 5 ಮಾರ್ಕ್ಸಿಗೆ. ಈಗ ಅದರೊಳಗೇನೆ ಬಿಡಿಸಿ ಕೇಳಿದ್ದಾರೆ. 1 ಮಾರ್ಕ್ಸ್ 2 ಅಂತ ಹೇಳಿ ಕೊಟ್ಟಿದ್ದಾರೆ. ಏನದು, ವಾಟ್ ಈಸ್ ರೆಕ್ಟಿಫಿಕೇಶನ್ ಅಂತ ಕೇಳಿದ್ದಾರೆ. ಅಥವಾ ಇದ್ರ ಬದಲಿ 1 ಮಾರ್ಕ್ಸ್ ಇನ್ನೊಂದು ಬರುತ್ತೆ, ವಾಟ್ ಈಸ್ ರೆಸಿಫಿಕೇಶನ್. ಅಷ್ಟೇ 2 ಒಂದೊಂದು ಇಷ್ಟಿಷ್ಟೇ ಆನ್ಸರು. ಇದೇನಿದೆ ನೋಡಿ, ಇಷ್ಟಿಷ್ಟೇ ಆನ್ಸರ್ 2 ಕೂಡ ಒಂದಾಯ್ತು. ಅದು ಅವು 2ರೊಳಗೇನೆ ಒಂದು ಬರುವಂಥದ್ದು. ಅದನ್ನು ಬಿಟ್ಟರೆ ಎತ್ತರ ಸಲ ಬರ್ತದೆ. ಒಂದು ಫುಲ್ ವೇವ್ ರೆಕ್ಟಿಫೈರ್ ಇದೆ ನಿಮಗೆ, ಇನ್ನೊಂದು ಹಾಫ್ ವೇವ್ ರೆಕ್ಟಿಫೈರ್. ಟೋಟಲ್ ಆಗಿ 2 ಡೆರಿವೇಷನ್ ಇವೆ. ಅವು 2ರೊಳಗೆ ಒಂದು ಬರುವಂಥದ್ದು. ಹೇಗೆ ನೋಡ್ಬೋದು, ಇದು ಒಂದಾಯಿತು. ರೈಟ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಇನ್ಪುಟ್ ಔಟ್ಪುಟ್ ವೇವ್ ಫ್ರಾಮ್. ಇದು ಹೆಂಗಿರುತ್ತೆ ಹಾಗೆ ಇರುತ್ತೆ, ಇಲ್ಲಿ ಚೇಂಜ್ ಆಗುವಂಥದ್ದು. ಫುಲ್ ವೇವ್ ರೆಕ್ಟಿಫೈರ್ ಇದು ಕೂಡ ನೋಡಿ, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಫುಲ್ ವೇವ್ ರೆಕ್ಟಿಫೈರ್. ಒಂದು ವೇಳೆ ಇಲ್ಲಿ ಹಾಫ್ ವೇವ್ ಕೇಳಿದ್ರೆ ಇದು ಕೂಡ ಹಾಫ್ ವೇವ್ ರೆಕ್ಟಿಫೈರ್. ಅಥದೇ ಎಕ್ಸ್ಪ್ಲೇನ್ ಕೇಳ್ತಾರೆ. ಅಥವಾ ನೀವು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ಇನ್ಪುಟ್ ಔಟ್ಪುಟ್ ಒಂದು ಡಯಾಗ್ರಾಮ್ ಬರ್ತದೆ ನೋಡಿ, ಅದನ್ನು ತೆಗೆದುಬಿಡ್ಬೇಕು. 2 ಡಯಾಗ್ರಾಮ್ ಬರುತ್ತೆ, ಒಂದಕ್ಕೆ ನೀವು ಫುಲ್ ವೇವ್ಗೆ ಹಾಫ್ ವೇವ್ಗೆ 2 ಇವೆ. 2 ಕೂಡ ಸ್ಟಡಿ ಮಾಡಿಬಿಟ್ರೆ ಇದನ್ನೊಂದು ಈಸಿ ಆಗಿರುವಂಥದ್ದು. ಇದು ನಿಮಗೆ ಆರಾಮಾಗಿ 5 ಮಾರ್ಕ್ಸ್ ತೊಗೊಬೋದು. ಒಂದು ಎಕ್ಸ್ಟ್ರಾ ಆಯಿತು. ನಿಮಗೆ ಅದೇ ಟಫ್ ಅನಿಸ್ತೆ ಅಂದರೆ ಇದನ್ನು ಕೂಡ ಮಾಡ್ಬೋದು, ಈಸಿ ಇದೆ. ಇವು 2 ಬಿಟ್ಟರೆ ಜಾಸ್ತಿ ಬರುವಂಥದ್ದು. ನೋಡಿ, ಇದನ್ನು ಹೇಳಿದೆ. ಇದಾದಮೇಲೆ ಇಲ್ಲಿ ಇದಂತೂ ಒಂದು ಫಿಕ್ಸೆ. ಇದನ್ನು ನಿಮಗೆ 3 ಒಳಗೆ ಓದ್ಕೋಬೇಕಾಗುತ್ತೆ. ಆದ ಕಾರಣ ಸ್ವಲ್ಪ ಟಫ್ ಅನಿಸುತ್ತೆ, ಗೊತ್ತಾಗೋದ್ರೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಇದು ಒಂದೇ ಓದ್ಕೊಳ್ಳಿ. ಇದೇ ಕೂಡ ಬಂತಂದರೆ ಹಾಗೆ ಬರ್ಲಿಕ್ಕಂದ್ರೆ 44 ಅಟೆಂಡ್ ಮಾಡಿ. ಈ ರೀತಿ ಇವ್ನು 4 ಕ್ವಶನ್ ಟಚ್ ಮಾಡಿ, ಅಷ್ಟಕ್ಕೂ ಮಾಡೋಕೆ ಹೋಗಬೇಡಿ. ಇವನು ಬಿಟ್ಟು ಬೇರೆ ಚಾಪ್ಟರ್ ಮೇಲೆ ಕೂಡ ಮಾಡಬೇಡಿ. ಯಾಕಂತಂದರೆ ನಿಮಗೆ ಯಾವುದೇ ರೀತಿ ಜಾಸ್ತಿ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುವಂಥದ್ದು ಎಲ್ಲ ಕಡೆನೂ. ಈಗ ಆಲ್ರೆಡಿ ಎಲ್ಲ ಕಡೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿದೆ, ಅದೇ ಚಾಪ್ಟರ್ ಮೇಲೆ ಕೇಳಿದ್ದಾರೆ. ಆದ ಕಾರಣ ಹೇಳಿದ್ದು. ಇನ್ನು ಬಿಟ್ಟರೆ ನಿಮಗೆ ಇಷ್ಟ ಆದರೆ ಮಾಡ್ಬೋದು ನೀವು. ನಾವು ಮಾಡಿ ಆರಾಮಾಗಿ ಮಾರ್ಕ್ಸ್ ತೆಗಿತೀವಿ ಅಂದರೆ
ತುಂಬ ಜನ ಏನಿದೆ ಇದೇ ಎಕ್ಸಾಮ್ ಇದೆ ಇನ್ನೂ ಕೂಡ ಯಾರು ಓದಿಲ್ಲ ಇನ್ನೂ ಓದಬೇಕು ಅನ್ನೋರಿಗೆ ಈ ಟ್ರಿಕ್ ಹೇಳ್ಕೊಟ್ಟಿದ್ದು. ಮಿಸ್ ಮಾಡದೆ ಇದನ್ನು ಸ್ಟಡಿ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಸ್ಕೋರ್ ಮಾಡ್ಕೋದು. ಈ ವಿಡಿಯೋ ಇಷ್ಟ ತಪ್ಪದೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ಬೇರೆ ಸಬ್ಜೆಕ್ಟ್ ಕೂಡ ಇದೇ ಒಂದು ಟ್ರಿಕ್ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ.